ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಇಷ್ಟೊಂದು ಜೋಶಲ್ಲಿ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ತಾವು ತಮ್ನೇಲಲ್ಲಿ ನೋಡಿರ್ಬೋದು, ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತು ಅಂತ ಹೇಳಿದೆ. ಸೊ ನನಗೆ ಯೂಟ್ಯೂಬಿಂದ ಗೂಗಲ್ ಅವರು ಪಿನ್ನನ್ನು ಕಳಿಸಿರುವಂಥದ್ದನ್ನು ತಾವಿಲ್ಲಿ ಗಮನಿಸ್ಬೋದು. ಇದು ನಂದೇ ಅಂತಕ್ಕಂಥದ್ದನ್ನು ನಾವು ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಂದೇ ಆಗಿರುವಂಥದ್ದು. ಓಕೆ, ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಸ್ನೇಹಿತರೆ, ಈಗ ಯೂಟ್ಯೂಬ್ ಚಾನಲ್ಲು ಹೇಗೆ ಸ್ಟಾರ್ಟ್ ಮಾಡಬೇಕು. ಯೂಟ್ಯೂಬ್ ಚಾನಲ್ಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಕೇವಲ ನಿಮ್ಮ ಹತ್ರ ಏನಿರಬೇಕು ಅಂದರೆ ಒಂದು ಜಿಮೇಲ್ ಬೇಕಾಗಿರುವಂಥದ್ದು. ಜಿಮೇಲ್ ಐ ಡಿ ಇದ್ದರೆ ಸಾಕು, ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀರಿ. ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ ತಕ್ಷಣ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಾಲ್ ಫಾರ್ಮ್ ಬೇರೆ ಆಗ್ತಾ ಇಲ್ಲ, ನೀವು ಓದ್ತಾ ಇರ್ತೀರಿ, ನಿಮಗೆ ದುಡ್ಡಿನ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನೇ ನಾನು ಮಾಡ್ತಾ ಬಂದಿದ್ದು. ಸೊ ನೀವು ಡೇ ಬೈ ಡೇ ವಿಡಿಯೋ ಹಾಕ್ತಾ ಹೋದ್ರಿ ಅಂತಂದ್ರೆ ನೋಡಿ, ನಾವೀಗ ಮಾನಿಟೈಸೇಷನ್ ಆಗಿ ನಮಗೆ ಪೇಮೆಂಟ್ ಬರೋದಕ್ಕೆ ಪ್ರಾರಂಭಿಸಿದ್ರಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಿ, ನಿಮಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನೋಡಿ, ಯಾರೆಲ್ಲ ಕಾಂಪಿಟೇಟಿವ್ ಓದ್ತಾ ಇರ್ತೀರಿ, 1 ತಾಸು ಇದಕ್ಕೆ ಯೂಟ್ಯೂಬ್ಗೆ ಕೊಟ್ಟರೆ ನೀವೇನು ಮಾಡ್ಬೋದು, ಸಕ್ಸಸ್ ಆಗುವಂಥದ್ದು ಸಾಧ್ಯತೆ ಇದೆ. ಹಾಗಾದರೆ ಸರ್, ಹೇಗೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಅಂತಂದರೆ, ಒಂದು ಜಿಮೇಲನ್ನು ಹಾಕ್ಕೊಂಡ್ರಿ, ನೀವು ಯೂಟ್ಯೂಬ್ ನೋಡ್ತಾ ಇದ್ದೀರಿ ಅಂದರೆ ನಿಮ್ಮ ಜಿಮೇಲ್ ಆಲ್ರೆಡಿ ಇದೆ ಅಂತ ಅರ್ಥ. ಸೊ ತಾವೇನು ಮಾಡಬೇಕು, ನಿಮ್ದು ಆಲ್ರೆಡಿ ಅಕೌಂಟ್ ಇದ್ದಂಗೆ ಇರುತ್ತೆ, ಅದರೊಳಗೆ ನೀವೇನು ಮಾಡಬೇಕಾಗುತ್ತೆ, ವಿಡಿಯೋನ ಹಾಕ್ತಾ ಹೋಗ್ಬೇಕಾಗುತ್ತೆ. ಒಂದು ತಿಂಗಳಲ್ಲಿ ಮಿನಿಮಮ್ 3 ವಿಡಿಯೋನ ಹಾಕಬೇಕಾಗುತ್ತೆ. ಸೊ ಮಾನಿಟೈಸೇಷನ್ ಯಾವಾಗ ಆನ್ ಆಗುತ್ತೆ ಅಂತಂದರೆ ನೋಡಿ, 2 ಪ್ರಕಾರದ ಮಾನಿಟೈಸೇಷನ್ ಇರುವಂಥದ್ದು. ಒಂದು ಏನಿದೆ ಸ್ನೇಹಿತರೆ, 500 ಸಬ್ಸ್ಕ್ರೈಬರ್ ಆದಾಗ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, ಮತ್ತು 500 ಸಬ್ಸ್ಕ್ರೈಬರ್ ಮತ್ತು 3000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. 3000 ನೆನ್ಪಿಟ್ಕೊಡ್ರಿ, 3000 ವಾಚ್ ಅವರ್ ಕಂಪ್ಲೀಟ್ ಆದಾಗ ನಿಮ್ಗೆ ಏನು ಮಾಡ್ತಾರೆ, ಜಾಯಿನ್ ಬಟನು, ಇನ್ನೊಂದು 3 ಆಪ್ಷನ್ಸನ್ನು ಕೊಡ್ತಾರೆ. ಅದೇ 1000 ಸಬ್ಸ್ಕ್ರೈಬರು ಮತ್ತು 4000 ವಾಚ್ ಅವರ್ ಕಂಪ್ಲೀಟ್ ಆದಾಗ ಮಾತ್ರ ನಿಮ್ಗೆ ಏನು ಮಾಡ್ತಾರೆ ಅಂತಂದ್ರೆ ಮಾನಿಟೈಸೇಷನ್ ಆನನ್ನು ಮಾಡ್ತಾರೆ. ಇಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ, ಸ್ಟಾರ್ಟಿಂಗ್ ಅದಾದ ನಂತರ ಸ್ವಲ್ಪ ದಿನ ಮಾಡ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ. ಹಾಗೆ ಮಾಡಿದರೆ ಇದು ಸಕ್ಸಸ್ ಆಗಲ್ಲ. ಇದು ನಿರಂತರ ಪ್ರಯತ್ನ ಮಾಡಿದವ್ರಿಗೆ ಮಾತ್ರ ಈ ಹಂತಕ್ಕೆ ಬಂದು ನಿಲ್ತಾರೆ. ಇಲ್ಲಿ ವಿಡಿಯೋನ ಹೇಗೆ ಮಾಡಬೇಕು ಮತ್ತು ಯಾವ ರೀತಿ ಮಾಡಬೇಕು, ಎಜುಕೇಷನ್ ವಿಡಿಯೋ ಹೇಗೆ ಮಾಡಬೇಕು, ಮತ್ತು ವಿತ್ ಪೇಸೋ ಅಥವಾ ವಿತೌಟ್ ಪೇಸೋ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ತಮ್ಮನೇಲಿ ನೋಡಿದ ಹಾಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂತಕ್ಕಂಥದ್ದನ್ನು ನಾನು ಲಾಸ್ಟಿಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ ಸ್ನೇಹಿತರೆ? ಈ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಆಯ್ತು ಅಂದರೆ ನೋಡು, 1 ವರ್ಷದೊಳಗೆ ಕಂಪ್ಲೀಟ್ ಆಗಬೇಕು. ಅಕಸ್ಮಾತ್ ನೀವು ಕಂಪ್ಲೀಟ್ ಆಗದೆ ಹೋದರೆ ನಿಮ್ಮನ್ನೇನು ಮಾಡ್ತಾರೆ ಅಂತಂದರೆ ಅದು ಡ್ರಾಪ್ ಆಗ್ತಾ ಹೋಗುತ್ತೆ. ಮತ್ತು ಸಬ್ಸ್ಕ್ರೈಬರ್ನ ನೀವು ಎಲ್ಲರ ನಮ್ಮ ರಿಲೇಷನ್ ಇದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಕಡೆ ಮಾಡಿಸ್ಕೊಟ್ರಿ ಅಂತಂದರೆ ನಿಮ್ಮ ವಿಡಿಯೋ ಓಡೋದಿಲ್ಲ. ವಿಡಿಯೋ ಕಂಪಲ್ಸರಿಯಾಗಿ ಓಡಬೇಕಾಗತ್ತೆ, ವಿಡಿಯೋ ನೋಡಬೇಕಾಗತ್ತೆ. ನೋಡಿದಾಗ ಮಾತ್ರ ನಿಮ್ಗೇನಾಗುತ್ತೆ, ಯೂಟ್ಯೂಬ್ ಚಾನಲ್ನ ರನ್ ಆಗ್ತದೆ. ಯೂಟ್ಯೂಬ್ ಚಾನಲ್ಗೆ ನಿಮ್ಮದು ವಾಚ್ ಅವರು ಕಂಪ್ಲೀಟ್ ಆಯಿತು, 1000 ಸಬ್ಸ್ಕ್ರೈಬರು ಕಂಪ್ಲೀಟ್ ಆದ ತಕ್ಷಣವೇ ಏನಾಗುತ್ತೆ ಅಂದರೆ ಯೂಟ್ಯೂಬ್ನವರು ನಿಮಗೊಂದು ಮೇಲನ್ನು ಮಾಡ್ತಾರೆ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಅಂತ. ಆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಬರುವಂಥದ್ದೇ ಇದು ಗೂಗಲ್ ಪಿನ್ನು ಬರುವಂಥದ್ದು. ಅಂದರೆ ಇದು ನಿಮ್ಮ ಅಡ್ರೆಸ್ಸನ್ನು ಏನು ಮಾಡ್ತಾರೆ ಅಂದರೆ ವೆರಿಫಿಕೇಷನನ್ನು ಮಾಡುವಂಥದ್ದು. ಇದನ್ನು ವೆರಿಫಿಕೇಷನ್ ಮಾಡಿದ ತಕ್ಷಣ ನಿಮಗೇನಾಗುತ್ತೆ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಅದರಲ್ಲಿ ಆ್ಯಡ್ ಮಾಡೋಕ್ಕೆ ಬರುತ್ತೆ. ಎಡಿಸನ್ಸ್ ಅಕೌಂಟಲ್ಲಿ ಎಡಿಸನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ ನಂತರ ಇದನ್ನು ಹಾಕಬೇಕಾಗುತ್ತೆ. ಇದು ಗೂಗಲ್ ಎಡಿಸನ್ಸ್ ಪಿನ್ ಬರುತ್ತೆ, ಅದನ್ನು ಅದರ ಅಪ್ಲೈ ಮಾಡಿದ ತಕ್ಷಣ ನಿಮ್ಗೇನು ಮಾಡುತ್ತೆ ಅಂದರೆ ಮತ್ತು ಬ್ಯಾಂಕಿನ ಅಡ್ರೆಸ್ಸನ್ನು ಫಿಲ್ ಮಾಡೋಕ್ಕೆ ಕೊಡ್ತಾರೆ. ಬ್ಯಾಂಕಿಂದ ಏನು ಅಕೌಂಟ್ ನಂಬರು, IFSC ಕೋಡು ಈ ರೀತಿ ಅದರಲ್ಲಿ ಹಾಕಬೇಕಾಗುತ್ತೆ. ನೀವು SBI ಇದ್ದರೆ SBI ಹಾಕಿರಿ, ಬರೋಡಾ ಬ್ಯಾಂಕ್ ಇದ್ದರೆ ಬರೋಡಾ ಬ್ಯಾಂಕ್, ಅದನ್ನೆಲ್ಲ ಹಾಕಬೇಕು. ಅದಾದಮೇಲೆ ನಂತರ ನಿಮ್ದು ಪೇಮೆಂಟ್ ಹೆಂಗಿರುತ್ತೆ, ಡಾಲರ್ ಒಳಗೆ ಆಗ್ತಾ ಇರುತ್ತೆ. ಅದು ಅಂದರೆ $100 ಆದಾಗ ನಿಮ್ಮನ್ನ ಏನು ಮಾಡ್ಬೋದು, ಈ ಪೇಮೆಂಟನ್ನು ನೀವು ನಿಮ್ಮ ಅಕೌಂಟಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಆ ಅಕೌಂಟನ್ನು ನೀವು ಏನು ಮಾಡಬೇಕಾಗುತ್ತೆ, ಡ್ರಾ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಕೌಂಟಿಗೆ ಬರುತ್ತೆ, ನೀವು ಅದನ್ನು ಡ್ರಾ ಮಾಡ್ಕೋಬೋದು. ಇದು ಇರುವಂಥ ಪ್ರೊಸೆಸ್. ಈ ಪ್ರೊಸೆಸ್ಸನ್ನು ಇಲ್ಲಿಂದ ಇಲ್ಲಿವರೆಗೂ ಅಂದರೆ ಸುಮಾರು 2-3 ವರ್ಷವರೆಗೂ ಯಾಕೆ ಟೈಮ್ ತೆಗೆದುಕೊಳ್ತದೆ ಅಂತಂದ್ರೆ, ಎಜುಕೇಷನ್ ಚಾನಲ್ ನೋಡೋರು ತುಂಬ ಕಮ್ಮಿ ಮತ್ತು ಎಜುಕೇಟೆಡ್ ನೋಡ್ತಾ ಇರ್ತಾರೆ. ಒಂದು 10 ನಿಮಿಷ ನೋಡ್ತಾರೆ, ವಾಪಸ್ ಹೊರಟೋಗ್ಬಿಡ್ತಾರೆ. ನಿನ್ನಲ್ಲಿ ಕಂಟೆಂಟು ಅಥವಾ ಸ್ಟ್ರಾಂಗ್ ಇದ್ದರೆ ಮಾತ್ರ ಏನು ಮಾಡ್ತಾರೆ, ನೋಡ್ತಾರೆ. ನಾನು ಅಲ್ಲಿಂದ ಅಂದರೆ ಜೀರೋದಿಂದ ಇಲ್ಲಿವರೆಗೂ ಬಂದಿದ್ದೀವಿ ಅಂತಂದರೆ ನಾವು ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ ಅಂತಕ್ಕಂಥದ್ದು ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕಂಟೆಂಟು ಮತ್ತು ಇಲ್ಲಿ ಯಾರ್ದಾರ ರೀಯೂಸ್ ಮಾಡಿದ್ರಿ ಅಂತಂದರೆ ನಿಮಗೆ ಕಾಪಿ ರೈಟ್ ಬರುವಂಥದ್ದು. ಓಕೆನಾ ಸ್ನೇಹಿತರೆ? ಸೊ ಈ ರೀತಿಯಾಗಿರ್ತದೆ. ಗೂಗಲ್
ಅಡ್ಸೆನ್ಸ್ ಅಕೌಂಟ್ ಇಸ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಬಂತಂದ್ರೆ ನಿಮ್ದು ಪೇಮೆಂಟ್ ಬರೋದಕ್ಕೆ ಪ್ರಾರಂಭ ಆಗುವಂಥದ್ದು. ಈಗ ನನಗೆ ಎಷ್ಟು ಪೇಮೆಂಟ್ ಬಂತು ಅಂತಕ್ಕಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ನೋಡಿ, ಎಜುಕೇಷನ್ ವಿಡಿಯೋನ ಹೇಗೆ ವಿಡಿಯೋ ರೆಡಿ ಮಾಡಬೇಕು, ಮತ್ತು ಮನೆಯಲ್ಲಿ ಕೂತು ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಹೊರಗಡೆ ಹೋಗಿ ಫೇಸ್ ನೋಡ್ಕೊಂಡು ಮಾಡ್ತಿರೋ ಅಥವಾ ಹಿಸ್ಟ್ರಿ ವಿಡಿಯೋ ಮಾಡ್ತಿರೋ ಅಥವಾ ನೀವು GKಯನ್ನು ಓದಿರ್ತೀರಿ ಅದನ್ನೇ ಅದರಲ್ಲಿ ಅಪ್ಲೋಡ್ ಮಾಡುವಂಥದ್ದು ಬರುತ್ತೆ. ಸೊ ಹಾಗಾಗಿ ಇದು ಯಾರೆಲ್ಲ ಹೆಚ್ಚು ಶೇರ್ ಮಾಡ್ತೀರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಿ, ಅವಾಗ ಇಲ್ಲ ಕಮೆಂಟ್ ಮಾಡಿ ಹೇಳಿ ಸರ್ ನಮಗೆ ಇದನ್ನು ಹೇಳಿ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇಲ್ಲ ಅಂತಂದ್ರೆ ನಮ್ಮ ಸಮಯವನ್ನು ವೇಸ್ಟ್ ಮಾಡಲ್ಲ, ಮತ್ತು ನಾನು ತರಗತಿ ಕಡೆಗೆ ಲಕ್ಷ್ಯವನ್ನು ಕೊಡ್ತೀನಿ ಅಂತ ಹೇಳುತ್ತಾ, ಮತ್ತೊಂದು ಸಾರಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರಿ ಮತ್ತು ನನಗೆ ಯಾರು ಸಪೋರ್ಟ್ ಮಾಡಿದಿರಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.